ನಮ್ಮ ಗಾಡಿಗೆ ಇವತ್ತು ಟೈರ್ ಬೇರೆ ಸೌದೋಗಿತ್ತಲ್ಲ, ಅದಕ್ಕೆ ಹೊಸ ಟೈರ್ ಹಾಕ್ಸ್ಬಿಟ್ಟೆ 2 ಟೈರು. ಇನ್ನೇನು ಮಾಡೋಕ್ಕಾಗಲ್ಲ, ಲಾಂಗ್ ಹೋಗೋ ಗಾಡಿ ಅಂತ ಹಾಕ್ಸ್ದೆ. ಹಾಯ್ ಫ್ರೆಂಡ್ಸ್ ಎಲ್ರಿಗೂ, ನಾನು ನಿಮ್ಮ ಮನೇಲಿ ಪಗೋಡ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂದರೆ, ಇವತ್ತು ತುಮಕೂರು ಹತ್ರ ಬಂದಿದ್ದೆ. ಅನ್ಲೋಡ್ ಮಾಡ್ಕೊಂಡು ಸೀದಾ ಬಂದಿದ್ದೆ ನಾವು ತುಮಕೂರು ಹತ್ರ MRF ಶೋರೂಮ್ ಹತ್ರಕ್ಕೆ ಬಂದ್ವಿ. MRF ಟೈರ್ ತೊಗೊಬೇಕಿತ್ತು, ಸವಾರಿ ಟೈರೇ ಬೇಕಿತ್ತು ನಮಗೆ, ಯಾಕಂದರೆ ಮಾಮೂಲಿ ಟೈರ್ ತಡೆಯಲ್ಲ ಒಂದು ಸ್ವಲ್ಪ. ಅದಕ್ಕೆ MRF ತೊಗೊಂಡೆ 2 ಟೈರ್ ಎಷ್ಟು ಬಿಡ್ತಪ್ಪ ಅಂದರೆ ಎಲ್ಲ 10,000 ಆಯಿತು. 2 ಟೈರ್ಗೆ 5,000 ಒಂದು ಟೈರ್ ಬಿತ್ತು ಅಷ್ಟೇ ನಮ್ಮ ಗಾಡಿಗೆ. ಟೈರ್ಗೆ 3 ವರ್ಷ ವ್ಯಾರಂಟಿ. ಏನಾದರೂ ಏರ್ ಬಂದು ಹೊಡೆದೋದ್ರೆ ಮಾತ್ರನೇ ಕ್ಲೈಮ್ ಆಗೋದು, ಯಾಕಂದರೆ ಅದು ಮಾಮೂಲಿ ಕಲ್ಲೇಟ್ಗೆಲ್ಲ ಹೊಡೆದೋದ್ರೆ ಅವ್ರು ಏನು ಕ್ಲೈಮ್ ಕೊಡಲ್ಲ. ಏನಾದರೂ ಏರ್ ಬಂದು ಹೊಡೆದ್ರೆ ಮಾತ್ರನೇ ಕೊಡೋದು ಅವ್ರು, ಅಷ್ಟೇ ಕ್ಲೈಮ್. ನಾವು ಅಲ್ಲಿಂದ ಬಂದಿದ್ದೆ ಸೀದಾ ಅಲೈಟ್ಮೆಂಟ್ ಅಂಗಡಿ ಹತ್ರಕ್ಕೆ. HKGN ಅಲೈಟ್ಮೆಂಟ್ ತುಮಕೂರು ಗುಬ್ಬಿ ಗೇಟ್ ಹತ್ರ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಯಾವಾಗಲೂ ಇಲ್ಲೇ ಮಾಡ್ಸೋದು ನಾನಂತೂ. ಗೂಡ್ಸ್ ಗಾಡಿಗಳು ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಅಲೈಟ್ಮೆಂಟ್ ಮಾಡ್ಸೋಕೆ ಹೋಗ್ಬೇಡ್ರಿ, ಯಾಕಂದರೆ ಸೆಟ್ ಆಗಲ್ಲ ಕಂಪ್ಯೂಟರ್ ಅಲೈಟ್ಮೆಂಟು. ಯಾವಾಗಲೂ ಮ್ಯಾನ್ಯುವಲ್ ಅಲೈಟ್ಮೆಂಟ್ ಮಾಡಿಸಿ, ಚೆನ್ನಾಗಿ ತಡೆಯುತ್ತೆ, ಟೈರು ತಿನ್ನಲ್ಲ. ಫೈನಲ್ ಆಗಿ ನಮ್ಮ ಗಾಡಿಗಂತೂ ಫಿಟ್ ಆಯಿತು. ಗಾಡಿ ಸಖತ್ತಾಗಿ ಕಾಣಿಸ್ತೈತೆ. ಏನು ಕಾಣಿಸ್ತೈತೋ ಇಲ್ಲಿ 3 ದಿನ ದುಡಿದ್ರೆ 3 ದಿನ ಖರ್ಚಿಗೆ ಬೇಕಾಗುತ್ತೆ ಅಷ್ಟೇ. ಡ್ರೈವರ್ ಜೀವನ ಏನೊಂದು ರೂಪಾಯಿ ಉಳಿಯಲ್ಲ ಇದರಲ್ಲೇನು. ಫೈನಲ್ ಆಗಿ ಟೈರ್ ಗೀರ್ ಎಲ್ಲ ಫಿಟ್ ಮಾಡಿಸ್ಕೊಂಡು ನಾ ಬಂದಿದ್ದೆ ತುಂಬಡಿ. ಮೊದಲು ಇತ್ತಲ್ಲ ಟೋಲು, ಅದಿಲ್ಲ ಈಗ. ಅಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಗಾಡಿ ಟೈರ್ ನೋಡಿದ್ರೆ ಕಲ್ಗಿಲ್ ಸಿಗಾಕೊಂಡೈತಾ ಅಂತ ನೋಡಿದ್ರೆ ಏನು ಕಲ್ಗಿಲ್ ಏನು ಸಿಗಾಕೊಂಡಿರಲಿಲ್ಲ ಅಂತ ಅವಾಗ ಚೆಕ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇಲ್ಲಿಂದ ಬಂದಿದೆ ಚಂದ್ರಬಾವಿ ಟೋಲ್ ಹತ್ರ ಬಂದ್ವಿ. ಇನ್ನೇನು ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದ್ವಿ. ಫೈನಲ್ ಆಗಿ ಒಂದು 6 ಗಂಟೆ ಹಂಗೆ ಪಾಗೋಡ ರೀಚ್ ಆದ್ವಿ. ಇನ್ನೇನು ಮಾಡೋದು ಅಂತ ಒಂದು ಮಸಾಲೆ ಪುರಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.